ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತರಗತಿ ಕೊಠಡಿ ಅವ್ಯವಸ್ಥೆ, ಆಡಳಿತ ಮಂಡಳಿ ವಿರುದ್ಧ ಬಿಎ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ, ಕೊಠಡಿ ಅವ್ಯವಸ್ಥೆ ಸರಿಪಡಿಸಲು ವಿದ್ಯಾರ್ಥಿಗಳ ಆಗ್ರಹ, ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿದ ಸಂತೋಷ್ ಕುಮಾರ್, ಪಠ್ಯದ ಜೊತೆ ಶಿಕ್ಷಕರು ಸಹಪಠ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಸಂತೋಷ್ ಮಾಲ್ತೇಸ್ ಸಲಹೆ, ಡಾಕ್ಟರ್ ಡಿಎಂ ಸಾಗರ್ ನೀರಿನ ಕುರಿತು ರಚಿಸಿದ ವಿಲಕ್ಷಣ ಜಲಚಾಲಾಕೃತಿ ಲೋಕಾರ್ಪಣೆ, ನೀರಿನ ಮಹತ್ವ ಅರಿಯಲು ಕೃತಿ ಸಹಕಾರಿ ಎಂದ ಅಖಿಲೇಶ್ ಚಿಪ್ಲಿ, ಜನಮನ ಗೆದ್ದ ಸುಭದ್ರಾ ಕಲ್ಯಾಣ ಯಕ್ಷಗಾನ ಪ್ರಸಂಗ. ಈಗ ಸುದ್ದಿಯ ವಿವರ. ತರಗತಿ ಕೊಠಡಿಯಲ್ಲಿನ ಅವ್ಯವಸ್ಥೆಯನ್ನು ಖಂಡಿಸಿ ಶುಕ್ರವಾರ ಎಲ್ಬಿ ಕಾಲೇಜಿನ ಬಿಎ ವಿಭಾಗದ ವಿದ್ಯಾರ್ಥಿಗಳು ಕಾಲೇಜಿನ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಡಳಿತ ಮಂಡಳಿ ಪ್ರಮುಖರು ವಿದ್ಯಾರ್ಥಿಗಳನ್ನು ತರಗತಿ ಕೊಠಡಿಗಳಿಗೆ ಕರೆದುಕೊಂಡು ಹೋಗಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ತರಗತಿ ಕೊಠಡಿಗಳಲ್ಲಿ ಅನೇಕ ಲೋಪಗಳು ಇರುವುದು ಕಂಡುಬಂದಿತು. ಆಡಳಿತ ಮಂಡಳಿ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ಎಂ ಶಿವಕುಮಾರ್ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಿ ಸೋಮವಾರದೊಳಗೆ ಮೂಲಭೂತ ಸೌಲಭ್ಯ ಒದಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಗಗನ್, ದೀಪಿಕಾ ಇನ್ನಿತರರು ಮಾತನಾಡಿ, ಹಾಳು ಮಾಡಕ್ಕಲ್ಲ, ಬಿಎದವ್ರು ಬಂದಿರೋದು ಮರ್ಯಾದೆ ನಂಬರಲ್ಲಿ ನಾವು ಹಾಳು ಮಾಡ್ತೀವಿ. ಸುಮ್ಮನೆ ಮಾತಾಡೋದು ಮುಗ್ದೋಯ್ತು. ನಾವು ಇದನ್ನ ಮೊದಲೇ ಕರೆಕ್ಟಾಗಿ ಬಂದು ನಮ್ಮ ಕ್ಲಾಸ್ಗಳನ್ನ ಏನಾಗ್ತಿದೆ ಏನು ಅನ್ನೋದನ್ನ ಕೇಳಿದ್ರೆ ನಾವು ಇಲ್ಲಿ ತಗ ಬರ್ತಿದ್ವಿ. ನಿಮಗೆ ಹೇಳಿದ್ರಲ್ಲ, ಇದು ಪ್ರೂಫ್ ಇಲ್ಲ ಪ್ರಿನ್ಸಿಪಲ್ ಬಗ್ಗೆ ನಾವು ಇನ್ನೂ ಕರ್ಕೊಂಡು ಹೋಗಿ ತಕ್ಷಣ ಹೇಳ್ತಲ್ಲ ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ನಾವು 5 ಸುತ್ತು ಹೋಗಿ ಇವ್ರ ಹತ್ರ ಒಂದು ಪತ್ರ ಕೊಟ್ಟಿವಿ ಸರ್, ಮನವಿ. ನೀವ್ ಹೆಂಗೆ ಕ್ಲೀನ್ ಆಗಿ ಕೊಡ್ತೀವೋ ಆ ತರನೇ ಕೊಟ್ಟಿವಿ. ಒಂದೇ ಒಂದ್ ಸುತ್ತು ಯಾವ ಕ್ಲಾಸ್ಗಳು ಹೆಂಗಿದೆ ಅನ್ನೋದನ್ನ ಒಂದೇ ಒಂದ್ ದಿವಸ ಬಂದು ನೋಡಿದ್ರೆ ನೀವರು ಪಾಠ ಮಾಡ್ತಿದ್ರ. ಪಾಪ ಆ ಕ್ಲಾಸ್ಗಳು ಮಿಸ್ಗಳು ಪಾಪ ಮೇಲ್ಗಡೆ ನೋಡ್ಕೊಂಡು ಪಾಠ ಮಾಡ್ಬೇಕು. ಅದ್ ಹೆಂಗೆ ಒಂದ್ ನೆಮ್ಮದಿ ಇಲ್ಲ. ಕ್ಲಾಸ್ ಅಲ್ಲಿ ಒಂದು ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಇಲ್ಲಿ ತನಕ ಬರ್ತಿದ್ವಾ? ಮಾತಾಡ್ಬರ್ರಿ, ಅವ್ರು ಕೇಳಿಲ್ಲ. ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಹೇಳ್ರಿ, ಅದನ್ನ ಬಗೆಹರಿಸುವ. ಎಲ್ಲರೂ ದಾಖಲೆ ಮಾಡ್ಬೇಕು. ಮಾತ್ರ ಬಂದಿರ್ಲಿಲ್ಲ ಸರ್, ಮಾತ್ರ ಬಂದಿರ್ಲಿಲ್ಲ, ಎಲ್ಲರೂ ಬಂದಿದ್ವ. ಫೋಟೋ ಇದೆ, ಬಂದು ಮನವಿ ಕೊಟ್ಟಿದ್ದು. ಏನು ನಾವೇನ್ ಬ್ಯಾಡ್ತಿದ್ದಾರ? ಕೊಡಲ್ಲ 4,000. ಇವತ್ತಿಂದ ನಾಳೆ ತಗೋಬರ್ರಿ ಅಂತ ತಕ್ಷಣ ಆ 4,000 ರಿಸ್ಟ್ರಿಕ್ಷನ್ ಯಾವ ರೀತಿ ಮಧ್ಯ ಒಂದು ಇದಿಲ್ಲ. ನಮ್ದು ಬರೀ 4,000 ಅಲ್ಲ, ಅದಕ್ಕೆ ಅವತ್ತಿನ ದಿನ ಕೊಡ್ಬೇಕು. ಬೇರೆಯವರಿಗಾದ್ರೆ ಮಧ್ಯ ಇದು. ನಾವು ಆಗಿ ಮನವಿ ಕೊಟ್ರೆ ಇವ್ರು ಬೇರೆ ಕ್ಲಾಸಿಗೆ ಹೋಗಿ ಕ್ಲೀನ್ ಮಾಡ್ತಾರೆ. ಯಾಕೆ ನಾವೇನು ಇಲ್ಲಿ ಕ್ಲಾಸ್ಗಳಲ್ಲಿ ಸ್ಟೂಡೆಂಟ್ಸ್ ಅಲ್ವಾ? ತಕ್ಷಣ ಹೇಳಿದ್ರೆ ಸರ್, ಎಷ್ಟು ದಿನ? 1.5 ತಿಂಗಳು ಸರ್. ತಾಳಿ ನಮ್ ಕ್ಲಾಸ್ ರೂಮ್ ಅಲ್ಲಿ ರೀಪ್ ಎಲ್ಲ ಸರಿ ಇಲ್ಲ, ಹಂಚೆಲ್ಲ ಬೀಳಕ್ಕಾಗಿದ್ದಾವೆ. ದಿನ ಒರ್ಲೆ ಬೀರತ್ತೆ. ನಾವು ದಿನ ಕ್ಲೀನ್ ಮಾಡ್ಕೊಂತ ಹೋಗ್ಬೇಕು. ನಾವೆಷ್ಟು ಸಾವಿರ ಫೀಸ್ ಕಟ್ಟಿದ್ರು ಎಲ್ಲರೂ ಶ್ರೀಮಂತರ ಮನೆಯಿಂದಾನೇ ಬಂದಿರಲ್ಲ, ಬಡವ್ರ ಮನೆಯಿಂದಾನು ಬಂದಿರ್ತಾರೆ. ನಾವೇ ಕ್ಲೀನ್ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಯಾಕೆ ಫೀಸ್ ಕಟ್ಬೇಕು? ಗೌರ್ಮೆಂಟ್ ಕಾಲೇಜ್ ಇಲ್ವಾ ನಮ್ಗೆ? ಫ್ಯಾನ್ ಫೆಸಿಲಿಟಿ ನಮ್ BCA ನೋಡ್ರಿ ಸರ್, BAದವ್ರು ನೋಡಿ, ತುಂಬಾ ಕಂಪ್ಯಾರಿಸನ್ ಇದೆ. ನಮ್ ಕಾಲೇಜಲ್ಲಿ ತುಂಬಾ ಪಾರ್ಶಾಲಿಟಿ ಮಾಡ್ತಾರೆ. ಅದೇ ಬೇಜಾರು ವಿಷಯ. ತಿಳಿಸಿದಾರೆ ಸರ್. ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋದಿಲ್ಲ. ಆದ್ರೆ
ಕಲಿತೀವಿ. ಆದ್ರೆ ಇಲ್ಲಿ BCA ಮತ್ತೆ BCom ಎಲ್ಲ ಕ್ಲಾಸಲ್ಲೂ ಚೆನ್ನಾಗೇ ಇದೆ ಕ್ಲಾಸ್ ರೂಮ್ಸ್. ಆದ್ರೆ ಬಟ್ BA ಅನ್ನು ತುಂಬಾ ಕೇವಲವಾಗಿದೆ. ಅದು ನಮ್ಗೆ ನೋಡೋಕ್ಕಾಗ್ತಿಲ್ಲ. ಫ್ಯಾನ್ ಈಗ ಎರಡು ಇದಾವೆ ಫ್ಯಾನ್ ಕ್ಲಾಸಲ್ಲಿ. ಆ ಫ್ಯಾನ್ ಅಂತೂ ಸರಿನೇ ಇಲ್ಲ. ಒಂದು ಸೊಟ್ಟಾಗಿದೆ, ಪುಟ್ಟಾಗಿದೆ. ಒಂದು ಶೆಕೆಯಾಗಿ ಬಂದ ತಕ್ಷಣ ಫ್ಯಾನ್ ಹಾಕ್ತಂತ ಗಾಳಿ ಅಂತೂ ಬರಲ್ಲ ಅಲ್ಲಿ. ನಾನು ಸ್ವಿಚ್ ಹಾಕಕ್ ಹೋದ್ರೆ ಸ್ವಿಚ್ ಇದು ಫ್ಯಾನ್ ಹಾಕಕ್ ಹೋದ್ರೆ ಸ್ವಿಚ್ ಇದಾಗುತ್ತೆ, ನಮ್ಗೆ ಕರೆಂಟ್ ಶಾಕ್ ಹೊಡಿಯುತ್ತೆ ನಮ್ಗೆ. ನಾವೆಂತ ಮಾಡೋಣ? ಮೇಲ್ಗಡೆಯಲ್ಲಿ ಧೂಳೆಲ್ಲ ಇರುತ್ತೆ, ಆಮೇಲೆ ಒರ್ಲೆ ಕಟ್ಟಿರುತ್ತೆ, ಅದು ಕೆಳಗಡೆ ಬೀಳುತ್ತೆ. ಆಮೇಲೆ ಕಂಬಳಿ ಹುಳನೂ ಇದ್ವು ಇಷ್ಟು ದಿನ. ಅಂದ್ರೆ ಕಂಬಳಿ ಹುಳ ಸರ್ ಹೇಳಿದ ತಕ್ಷಣ ಇಲ್ಲ ಔಷಧಿ ಹೊಡಿತೀವಿ ಅಂತ ಹೇಳಿದ್ರು ಕಂಬಳಿ ಹುಳಕ್ಕೆ. ಅದು ಹೊಡೆದಿದ್ದಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಕಂಬಳಿ ಹುಳಗಳು ಸ್ವಲ್ಪ ಅಷ್ಟೇ ಇದಾವೆ. ಬೆಂಚ್ ಡೈಲಿ ಬಂದು ಕ್ಲೀನ್ ಮಾಡ್ಬೇಕು ನಾವು. ನಾವಾಗೆ ಬಂದು ಬಟ್ಟೆ ತಗೊಂಡು ಒರ್ಸಕ್ ಆಗತ್ತೆ ಅಲ್ಲಿ? ನಾವು ಮ್ಯಾನೇಜ್ಮೆಂಟ್ ಫೀಸ್ ಕಟ್ಟಲ್ವಾ? ನಾವು ಅಪ್ಪ ಅಮ್ಮನೂ ನಮ್ಗೆ ದುಡ್ಡು ಕೊಡೋದಲ್ವಾ ದುಡ್ಡನ್ನ? ಅವರಿಗೂ ನಮ್ಗೆ ಫೀಲ್ ಆಗುತ್ತೆ ಸರ್. ಎಲ್ಲ ಕ್ಲಾಸಲ್ಲೂ ಚೆನ್ನಾಗಿದೆ, ನಮ್ಮ ಕ್ಲಾಸ್ ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? BA ಅನ್ನೋದಕ್ಕೆ ಹಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಬೆಂಚ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ನಿಮ್ಮ ಹೆಸರು? ದೀಪಿಕಾ. ಶಿಕ್ಷಕರ ಸೃಜನಶೀಲತೆ ವೃದ್ಧಿಸಲು ಸಹಪಠ್ಯ ಚಟುವಟಿಕೆಗಳು ಮುಖ್ಯವಾಗಿದೆ. ಶಿಕ್ಷಕರು ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ದಾರಿ ಎರೆಯಬೇಕು ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಂತೋಷ್ ಕುಮಾರ್ ಎನ್ ತಿಳಿಸಿದರು. ಸಾಗರದ ಗುರುಭವನದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇನ್ನಿತರೆ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಒಂದಿಷ್ಟು ಪಾಠ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಕ್ಕಂಥ ಶಿಕ್ಷಕ ಮಿತ್ರರು ಅದರಿಂದ ಹೊರಗಡೆ ಬಂದು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿದ್ರೆ ಅವರ ಬೇರೆ ಬೇರೆ ರೀತಿಯಾದಂತಹ ಸಾಮರ್ಥ್ಯಗಳು ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಏನು ನೀವು ಮನೋರಂಜನಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇಂತಿಂತ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ. ಇದನ್ನು ಹೊರತುಪಡಿಸಿ ವಿಶೇಷವಾಗಿ ನಾನು ಬೇರೆ ರೀತಿಯಾಗಿ ಶಿಕ್ಷಕ ಮಿತ್ರರನ್ನ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಸರ್ಕಾರಿ ನೌಕರರ ಸಂಘಟನೆಯನ್ನು ಕೂಡ ಇದರೊಳಗೆ ತಾವೇನಾದ್ರೂ ಮುಂದಿನ ದಿನಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಾದ್ರೆ ನಮ್ಮದೇ ಆದಂತಹ ಸಮುದಾಯ ಭವನ ಇದೆ, ಇತರ ರೀತಿಯಾದಂತಹ ನೌಕರರು ಪದಾಧಿಕಾರಿ ಮಿತ್ರರು ಇದ್ದಾರೆ. ನಿಮ್ಗೆ ಯಾವುದೇ ಎಲ್ಲ ರೀತಿಯಾದಂತಹ ಹೆಲ್ಪ್ ಅಥವಾ ಸಹಕಾರ ಬೇಕಾದ್ರೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಮ್ಮ ಕಷ್ಟ ಸುಖಗಳಲ್ಲಿ, ನೋವು ನಲಿವುಗಳಲ್ಲಿ ಜೊತೆಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭಾಶಯಗಳನ್ನು ಕೋರಿ ನಾನು ಮಾತಿಗೆ ವಿರಾಮವನ್ನು ನೀಡ್ತೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಮಾತನಾಡಿ, ಏನಿದೆ ಶಿಕ್ಷಕರಿಗೆ ಪಾಠ ಪ್ರವಚನಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಚಿಕ್ಕಿ ಕೊಡ್ಬೇಕು, ಮೊಟ್ಟೆ ಕೊಡ್ಬೇಕು, ಮೊಟ್ಟೆ ಇಷ್ಟೇ ಇರಬೇಕು, ಇಷ್ಟೇ ಗ್ರಾಮ್ ಇರಬೇಕು, ಚಿಕ್ಕಿ ಇಷ್ಟೇ ಇರಬೇಕು, ಅದನ್ನ ತಗೊಂಡು ಹೋಗೋದು ಹೇಗೆ? ಕೊಡ್ತಕ್ಕಂಥ ಸರ್ಕಾರ 6 ರೂಪಾಯಿ, 5 ರೂಪಾಯಿ 20 ಪೈಸೆ ಮಾತ್ರ ಸಿಗ್ತದೆ. ಗ್ಯಾಸಿಗೆ 50 ಪೈಸೆ ಹೋಗುತ್ತೆ, ಬಿಸಿಲಿಗೆ 30 ಪೈಸೆ ಹೋಗುತ್ತೆ. ಮಹಿಳೆಯರು ದೂರ ಪ್ರಾಕೃತಿಕವಾಗಿ ಈ ಪ್ರದೇಶ ಹೇಗಿದೆ ಸಾಗರ ಅಂತ ಗೊತ್ತಿದೆ. ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಎಷ್ಟೋ ಶಾಲೆಗಳಿಗೆ ಗೊತ್ತಿದ್ದಾವೆ. ಅಲ್ಲಿಗೆ ಯಾರು ಡೆಲಿವರಿ ಕೊಡ್ಲಿಕ್ಕೆ ಶಾಪ್ನವ್ರು ಮುಂದೆ ಬರಲ್ಲ. ಲೇಡೀಸ್ ಎಷ್ಟೋ ಜನ ತಗೊಂಡು ಹೋಗೋ ಬೈಕಲ್ಲಿ ಬಿದ್ದಿದ್ದಾರೆ, ಟ್ರೈಲ್ ಇರ್ತಕ್ಕಂಥ ಮಟ್ಟಗಳು ಹೊಡೆದಿದ್ದಾವೆ. ಎಲ್ಲರಿಗಾಗಿದೆ, ಪುರುಷರಿಗಾಗಿದೆ, ಎಲ್ಲ ಸಮಸ್ಯೆಗಳಾಗಿದೆ. ಇವತ್ತು ಇಂಥ ಸಮಸ್ಯೆಗಳು ನಮ್ಮ ಶಿಕ್ಷಕರಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಇಂಥ ಘಟನೆಗಳಾಗಲಿಕ್ಕೆ ಕಾರಣ ಆಗ್ತದೆ. ದಯವಿಟ್ಟು ನಾನು ಇಲಾಖೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಏನು ಯೋಜನೆಗಳಿದಾವ ಮಾಡೋಣ, ಒಳ್ಳೆ ಯೋಜನೆಗಳು ನಾವೆಲ್ಲ ಮಾಡ್ಲಿಕ್ಕೆ ಸದಾ ಸಿದ್ಧ. ಸರ್ಕಾರದ ಯೋಜನೆಗಳು, ಒಳ್ಳೆ ಯೋಜನೆಗಳನ್ನ ಮಾಡ್ಲಿಕ್ಕೆ ನಾವು ಸದಾ ಸಿದ್ಧ. ಆದ್ರೆ ನೌಕರರಿಗೆ ಇವುಗಳ ಸರಳೀಕರಿಸಿ ಕೊಡ್ಬೇಕಾಗಿದೆ. ಇವುಗಳನ್ನ ಹೆಂಗ್ ಮಾಡ್ಬೇಕು, ಇವುಗಳ ಒಂದು ಹೇಗೆ ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ಅದನ್ನ ಯಾವ ರೀತಿ ಬರೀಬೇಕು, ತೆಗಿಬೇಕು, ಲೆಕ್ಕಾಚಾರ ಇಡ್ಬೇಕು, ಅದನ್ನ ಹೆಂಗ್ ಸರಳಗೊಳಿಸ್ಬೇಕು ಅನ್ನೋದನ್ನ ಶಿಕ್ಷಕರಿಗೆ ಹೇಳ್ಕೊಡ್ಬೇಕಾಗಿದೆ. ಇವತ್ತು ಅವ್ರು ಲೆಕ್ಕಾಚಾರ ಮಾಡೋದ್ರಲ್ಲಿ ಇಡೀ ದಿನ ಹೋಗ್ತಾ ಇದೆ. ಪಾಠ ಮಾಡೋದಿಲ್ಲಿ, ಪಾಠ ಮಾಡಕ್ಕೆ ಸಮಯದಂತ ಒಂದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಹಾಗಾಗಬಾರ್ದು. ಇಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಕೇಳ್ಪಟ್ಟೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಆರ್ ನಾಯ್ಕ್, ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಟಿಪಿ, ಡಾಕ್ಟರ್ ಶಂಕರ್ ಶಾಸ್ತ್ರಿ ಇನ್ನಿತರರು ಉಪಸ್ಥಿತರಿದ್ದರು. ಶಾಂತಾ ಪ್ರಾರ್ಥಿಸಿ, ರಮೇಶ್ ಎನ್ಗೆ ಸ್ವಾಗತಿಸಿ, ದಿನೇಶ್ ವಂದಿಸಿ, ಎಸ್ಎನ್ ಪಾಲಾಕ್ಷಪ್ಪ ಕಾರ್ಯಕ್ರಮ ನಿರೂಪಿಸಿದರು.
ನೀರು ನಿಗೂಢತೆ ಕುರಿತು ಉಪಯುಕ್ತ ಕೃತಿಯನ್ನು ಡಾಕ್ಟರ್ ಡಿ.ಎಂ. ಸಾಗರ್ ರಚಿಸಿದ್ದಾರೆ. ವೈಜ್ಞಾನಿಕವಾಗಿ ಲೇಖಕರು ನೀರನ್ನು ವಿಶ್ಲೇಷಣೆ ಮಾಡಿದ್ದಾರೆ ಎಂದು ಪರಿಸರವಾದಿ ಅಖಿಲೇಶ್ ಚಿಪ್ಲಿ ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಗುರುವಾರ ದೊಡ್ಡೇರಿ ಮಹಾಬಲಗಿರಿ ರಾವ್, ಡಾಕ್ಟರ್ ಡಿ.ಎಂ. ಸಾಗರ್, ರಜನಿ ದೊಡ್ಡೇರಿ ಕುಟುಂಬಸ್ಥರು, ಅಭಿನಯ ಸಾಗರ ಮತ್ತು ಜೋಶಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಡಿ.ಎಂ. ಸಾಗರ್ ಬರೆದಿರುವ ವಿಲಕ್ಷಣ ಜಲಜಾಲ ಕೃತಿ ಕುರಿತು ಅವರು ಮಾತನಾಡುತ್ತಿದ್ದರು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಆ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕು ಅಂತಕ್ಕಂಥದ್ದನ್ನ ಶ್ರೀಯುತ ನಂಜುಂಡಸ್ವಾಮಿಯವರು ಮತ್ತು ಮೇಷ್ಟ್ರು ನಾರಾಯಣಮೂರ್ತಿಯವರು ನಿನ್ನೆ ಬೆಳಗ್ಗೆ ನನ್ನ ಕೇಳ್ಕೊಂಡ್ರು. ಇಂಥ ಕಾರ್ಯಕ್ರಮಗಳಿಗೆ ಯಾವಾಗಲೂ ಹೋಗ್ಲಿಕ್ಕೆ, ನನಗೆ ತಿಳಿದ ನಾನು ಮಾತಾಡ್ಲಿಕ್ಕೆ ಆನಂದವಾಗುತ್ತೆ. ಹಾಗಾಗಿ ಇವತ್ತು ಇಲ್ಲಿ ನಿಮ್ಮ ಮುಂದೆ ಇದ್ದೇನೆ. ನೀವೆಲ್ಲರೂ ಯಕ್ಷಗಾನದ ಗುಂಗಿನೊಳಗೆ ಇದ್ದೀರಿ. ಮಧ್ಯ ನಾನು ಬಂದು ನಿಮ್ಮ ರಸಹಾನಿಯನ್ನು ಮಾಡ್ತಾ ಇದ್ದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಪುಸ್ತಕದ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ. ಯಾಕೆಂತಂದ್ರೆ ಎಲ್ಲ ಹೇಳಿದ್ರೆ ಓದ್ಲಿಕ್ಕೆ ಏನು ಇರೋದಿಲ್ಲ. ಹಾಗಾಗಿ ಕ್ಲುಪ್ತವಾಗಿ ಅದರಲ್ಲಿರ್ತಕ್ಕಂಥ ಕೆಲವು ಇದನ್ನ ಮುಖ್ಯಾಂಶಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ. ನೀರಿನ ನಿಗೂಢತೆಯ ಬಗ್ಗೆ ಬರೆದಿದ್ದಾರೆ ಇವರು. ನೀರು ನಾವೆಲ್ಲ ತಿಳ್ಕೊಂಡಂಗೆ, ಹೈಸ್ಕೂಲ್ನಲ್ಲಿ ಓದಂಗೆ 2 ಜಲಜನಕ 1 ಆಮ್ಲಜನಕ ಸೇರಿ ನೀರಾಗುತ್ತೆ ಎಂದಷ್ಟೇ ನಮ್ಮ ಪ್ರಾಥಮಿಕ ತಿಳುವಳಿಕೆ. ಅದಲ್ಲ, ಅದರ ಹೊರತಾಗಿ ಕೂಡ ನೀರಿನಲ್ಲಿ ಅಸಂಖ್ಯ ಕಣ್ಣಿಗೆ ಕಾಣದ ಸೂಕ್ಷ್ಮಾಣುಗಳಿರ್ತವೆ, ಕಣಗಳಿರ್ತವೆ, ಕರಗಿದ ಅನಿಲಗಳಿರ್ತವೆ, ಸಂಪೂರ್ಣ ಕರಗದ ಅನಿಲಗಳು ಇರ್ತವೆ. ಹೀಗೆ ತುಂಬಾ ವೈಜ್ಞಾನಿಕವಾಗಿ ನೀರನ್ನ ಈ ಪುಸ್ತಕದ ಮೂಲಕ ಲೇಖಕರು ಡಿ.ಎಂ. ಸಾಗರ್ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನೀರಿಗೆ ಹರಿವಿದೆ, ಹರವು ಇದೆ. ಜೊತೆಗೆ ನನಗೆ ಬಹಳ ಕುತೂಹಲ ಮತ್ತೆ ಆಶ್ಚರ್ಯ ಆಗಿದ್ದು ಅವರು ಗಮನಿಸಿರ್ತಕ್ಕಂಥ ಇನ್ನೊಂದು ಅಂಶ, ನೀರಿಗೆ ನೆನಪಿದೆ ಅಂತ. ನೀರಿಗೆ ಹೇಗೆ ನೆನಪಿರ್ಲಿಕ್ಕೆ ಸಾಧ್ಯ ಅಂತ ನೀವು ಒಂದು ಕ್ಷಣ ಯೋಚನೆ ಮಾಡಬಹುದು. ನೋಡಿ, ಈಗ ಮಳೆಗಾಲ ಅದೇ ಮುಗ್ದಿದೆ, ಕೆಲವು ನದಿಗಳು ಇನ್ನೂ ಹರಿತಾ ಇದ್ದಾವೆ. ಆ ನದಿಗಳು ಉತ್ಪತ್ತಿ ಆಗಲಿಕ್ಕೆ ಸಮುದ್ರದಲ್ಲಿರ್ತಕ್ಕಂಥ ಆ ನೀರು, ಉಪ್ಪು ನೀರು ಆವಿಯಾಗಿ ಅದು ಮೋಡವಾಗಿ ಗಾಳಿಯ ಮೂಲಕ ಈ ಕಡೆ ಬಂದು ಇಲ್ಲಿ ಬೀಳ್ತದೆ. ಈ ವರ್ಷ ಸುರಿದ ಮಳೆ ಸಮುದ್ರಕ್ಕೆ ಸೇರುತ್ತೆ, ಮತ್ತೆ ಮುಂದಿನ ವರ್ಷ ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಅಂದ್ರೆ ಆ ಕಾಂಟೆಕ್ಸ್ಟ್ ನಲ್ಲಿ ಇವರು ನೀರಿಗೂ ನೆನಪಿದೆ ಅಂತಕ್ಕಂಥದ್ದನ್ನು ಹೇಳಿರಬೇಕು ಅಂತ ನಾನು ಅನ್ಕೋತೀನಿ. ಈಗ ನಾವು ಸ್ವಾತಂತ್ರ್ಯ ನಂತರದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರುವಾಗ ಆ ನೀರಿನ ನೆನಪನ್ನ ಅಳಿಸುವ ಕೆಲಸವನ್ನ ಅಣೆಕಟ್ಟು ಕಟ್ಟುವ ಮೂಲಕ ಮಾಡಿದ್ದೇವೆ. ಆ ನೀರಿನ ನೆನಪು ಕ್ಷೀಣವಾಗ್ತಾ ಇದೆ. ಅದು ಬೇರೊಂದು ತರದ ವಿಪ್ಲವಕ್ಕೆ ಕಾರಣ ಆಗದೆ ಅದನ್ನ ಇಲ್ಲಿ ಹೆಚ್ಚು ವಿವರಿಸಲಿಕ್ಕೆ ನಾವು ಹೋಗುವುದಿಲ್ಲ. ನೀರಿನಿಂದ ಇನ್ನೊಂದು ಗುಣ ಏನಂದ್ರೆ ಧ್ರುವೀಕೃತ ವಿದ್ಯುತ್ ಅಂತಾರೆ, ಪೋಲರೈಸ್ಡ್ ಎಲೆಕ್ಟ್ರಿಸಿಟಿ ಅಂತ. ಈಗ ನಾವು ಆ ನೀರಿಗೆ ತುಂಬಾ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ನೀರಿಗೆ ಈ ಧ್ರುವೀಕೃತ ವಿದ್ಯುತ್ ಗುಣ ಇಲ್ಲದೆ ಹೋಗಿದ್ರೆ ಅವರು ಬಹಳ ಸುಂದರವಾಗಿ ಬರೀತಾರೆ. ಅದು ಎಲ್ಲದರಲ್ಲೂ ಬೆರೀತದೆ, ಸಕ್ಕರೆಯೊಂದಿಗೆ, ಹಾಲಿನೊಂದಿಗೆ. ಹೀಗೆ ತಂಪು ಪಾನೀಯದ 50 ಕೋಟಿ ರೂಪಾಯಿ 50,000 ಕೋಟಿ ರೂಪಾಯಿ ಉದ್ಯಮ ನಿಂತಿರದೆ ಈ ನೀರಿನ ಈ ಗುಣದಿಂದ ಅಂತ ಅವರು ವಿಶ್ಲೇಷಣೆ ಮಾಡ್ತಾರೆ. ಈ ವಿಚಾರಗಳೆಲ್ಲ ನಮ್ಗೆ ನೀರಿನ ಬಗ್ಗೆ ಮಾತಾಡಕ್ ಹೋದ್ರೆ 3 ಹಗಲು 3 ರಾತ್ರಿ ಮಾತಾಡ್ಬೋದು ನಾವು. ಸಾಂದರ್ಭಿಕವಾಗಿ ನಮಗೆ ತಿಳಿದ ಜ್ಞಾನದ ಮಟ್ಟಿಗೆ ನೀರಿನ ಕಷ್ಟಗಳನ್ನು ಮಾತಾಡ್ಬೋದು, ನೀರಿನ ಮಾಲಿನ್ಯದ ಬಗ್ಗೆ ಮಾತಾಡ್ಬೋದು, ಈ ತರ ಮಾತಾಡ್ಬೋದು. ಆದ್ರೆ ಈ ತರ ವೈಜ್ಞಾನಿಕ ಸತ್ಯಗಳು ನಮ್ಮ ಮುಂದೆ ಈ ಪುಸ್ತಕದಲ್ಲಿ ಮಾತ್ರ ಸಿಗ್ತವೆ. ಹಾಗಂತ ಈ ವಿಜ್ಞಾನ ಅಭಿವೃದ್ಧಿ ಆದ್ಮೇಲೆ ಅಥವಾ ಕೈಗಾರಿಕೋತ್ತರ ಪ್ರಪಂಚದಲ್ಲಿ ಮಾತ್ರ ನೀರಿನ ಬಗ್ಗೆ ತಿಳುವಳಿಕೆ ಬಂತು ಅಂತ ಅಲ್ವಾ. ನೀರಿನ ಬಗ್ಗೆ ಬಹಳ ಹಿಂದೆ ನಮ್ಮ ವೇದ ಕಾಲದಲ್ಲೂ ಕೂಡ
ಈಗಿನ ವಿಜ್ಞಾನಕ್ಕೆ ಎಷ್ಟು ತಿಳುವಳಿಕೆ ಇತ್ತೋ ಅಷ್ಟೇ ಮಟ್ಟದ ತಿಳುವಳಿಕೆ ಆ ವೇದ ಕಾಲದಲ್ಲೂ ಇತ್ತು ಅಂತ ಅವರು ಹೆಕ್ಕಿ ತೆಗೆದು ಬಹಳ ಅಥೆಂಟಿಕ್ ಆಗಿ ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಅಥರ್ವ ವೇದದಲ್ಲೂ ಕೂಡ ನೀರಿನ ಬಗ್ಗೆ, ನೀರಿನ ಸಂರಕ್ಷಣೆಯ ಬಗ್ಗೆ, ನೀರಿನ ಮಾಲಿನ್ಯ ಅನ್ನೋ ಪದ ಇಲ್ಲದೆ ಇರೋ ಕಾಲದಲ್ಲೂ ಕೂಡ, ಪೊಲ್ಯೂಷನ್ ಅನ್ನೋ ಪದ ಇಲ್ಲದೆ ಇದ್ದ ಕಾಲದಲ್ಲೂ ಕೂಡ ನೀರನ್ನ ಹಾಳು ಮಾಡಿದ್ರೆ, ನೀರನ್ನ ಮಲಿನ ಮಾಡಿದ್ರೆ ಆಗಿನ ಕಾಲದಲ್ಲಿ ಶಿಕ್ಷೆ ಇತ್ತು ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವನ್ನ ಇಲ್ಲಿ ಲೇಖಕರು ದಾಖಲು ಮಾಡಿದ್ದು ಬಹಳ ವಿಶೇಷ. ಈ ವೇದ ಕಾಲದಲ್ಲಿ ಬಹಳ ನೋಡಿ, ಇಲ್ಲಿ 9 ತರದ ನೀರನ್ನ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅದರಲ್ಲಿ ವೇದ ಕಾಲದಲ್ಲಿ ನದಿಯ ಅಂತ ಅಂದ್ರೆ ನದಿ ನೀರು, ನಿಶ್ಯಂದ ಅಂದ್ರೆ ಮರಣ ಇದರಲ್ಲಿ ಉದ್ಭವ ಆಗ್ತಕ್ಕಂಥ ನೀರು, ಸಾರಸ ಅಂತಂದ್ರೆ ಸರೋವರ ಕೆರೆಗಳ ನೀರು, ಭೌಮ್ಯ ಅಂದ್ರೆ ಬಾವಿಯ ನೀರು, ಕೌಂಡ ಅಂದ್ರೆ ಔಷಧಿ ಗುಣವುಳ್ಳ ಬಂಡೆಯಿಂದ ಹರಿದು ಬರ್ತಕ್ಕಂಥ ನೀರು, ತಾಡಕ ಅಂದ್ರೆ ಮಾನವ ನಿರ್ಮಿತ ಕೆರೆ ಕುಂಟೆಗಳು, ನೈರ್ಜಲ ಅಂದ್ರೆ ಅಗ್ನಿ ನೀರು, ವೃಕ್ಷ ಜಲ ಅಂದ್ರೆ ಸಾಮಾನ್ಯವಾಗಿ ಎಳ್ನೀರು ಅಥವಾ ನಾವು ನೀರಿನ ತಾಳೆ ಈ ತರದ್ದೆಲ್ಲ ನಾವು ಸಿಗುತ್ತಲ್ಲ, ಅದು ವೃಕ್ಷ ಜಲ. ಔದ್ಭಿದ ಅಂದ್ರೆ ಚಿಲುಮೆ ನೀರು ಅಂತ ಈ ತರದ 9 ತರದ ವಿಂಗಡಣೆಯನ್ನ ವೇದದಲ್ಲಿ ಮಾಡಲಾಗಿದ್ದು ಬಹಳ ವಿಶೇಷ. ಆಗಿನ ಜ್ಞಾನವೂ ಕೂಡ ಈಗಿನ ಜ್ಞಾನಕ್ಕಿಂತ ಏನು ಕಡಿಮೆ ಏನು ಇರಲಿಲ್ಲ ಅಂತಕ್ಕಂಥದ್ದನ್ನ ಇದು ತೋರಿಸ್ತದೆ. ನೋಡಿ, ನಾಗರಿಕತೆ ಹುಟ್ಟಿದ್ದು ಕೂಡ ನೀರಿನ ನದಿಯ ದಡದಲ್ಲಿ. ಕ್ರಿಸ್ತ ಪೂರ್ವ 3000 ಇಸ್ವಿಯ ಹಿಂದೆ ಮೊಟ್ಟ ಮೊದಲ ನಾಗರಿಕತೆ ಹುಟ್ಟಿದ್ದು ಮೆಸೊಪೊಟೇಮಿಯಾ ನಾಗರಿಕತೆ. ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ನದಿಯ ದಡದಲ್ಲಿ ಈ ನಾಗರಿಕತೆ ಹುಟ್ಟಿ ಬೆಳೀತು ಅಂತ ಎಲ್ಲರಿಗೂ ಹೈಸ್ಕೂಲ್ ಓದೋರಿಗೆಲ್ಲ ಗೊತ್ತಿರುತ್ತೆ. ಆದ್ರೂ ಕೂಡ ಇದನ್ನ ಹೇಳಿದರೆ. ಆಮೇಲೆ ಒಂದು ಇಂಡಸ್ ವ್ಯಾಲಿ ಅಥವಾ ಸಿಂಧು ನಾಗರಿಕತೆ ಏನಿದೆ ಅದು ಕೂಡ ಉಚ್ಛ್ರಾಯ ಸ್ಥಿತಿಗೆ ಹೋಯಿತು. ನೀರಿನ ಬಳಕೆಯನ್ನ ಮಾಡಿಕೊಂಡು ಆ ನಾಗರಿಕತೆ ಉಚ್ಛ್ರಾಯ ಸ್ಥಿತಿಗೆ ಹೋಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿದರು. ದೊಡ್ಡೇರಿ ಮಹಾಬಲಗಿರಿರಾವ್ ಪುಸ್ತಕ ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಟಿವಿ ಪಾಂಡುರಂಗ, ಬಿಎಚ್ ಲಿಂಗರಾಜ್, ನಾರಾಯಣಮೂರ್ತಿ ಕಾನ್ಗೋಡ್ ಇನ್ನಿತರರು ಉಪಸ್ಥಿತರಿದ್ದರು. ಗೀತಾ ಕಟ್ಟಿನಕೆರೆ ಪ್ರಾರ್ಥಿಸಿದರು. ಮಾಸನಂಜುಂಡಸ್ವಾಮಿ ಸ್ವಾಗತಿಸಿದರು. ಕೃತಿಕಾರ ಡಾಕ್ಟರ್ ಡಿಎಂ ಸಾಗರ್ ಪ್ರಾಸ್ತಾವಿಕ ಮಾತನಾಡಿದರು. ನಾಗಭೂಷಣ್ ಹೆಗಡೆ ವಂದಿಸಿದರು. ಕೌಶಿಕ್ ಕಾನಗೋಡು, ಸಂದೀಪ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಹೆಸರಾಂತ ಕಲಾವಿದರಿಂದ ಸುಭದ್ರಾ ಕಲ್ಯಾಣ ಯಕ್ಷಗಾನ ಪ್ರದರ್ಶನವಾಯಿತು. ಅವಳ ಮಧ್ಯೆ ವಿದ್ಯೆಯಲ್ಲಿ ನನ್ನವರು ಎನ್ನುವ ಸಾಪ್ಯಾಯತೆ ದೇವರು ಅಲ್ಲ ಅಂತಲ್ಲ, ನನಗೆ ಗಂಡನೇ ದೇವರು. ಜೊತೆಯಲ್ಲಿ ಆ ನನ್ನವರು ಎಂದು ಹೇಳಿಕೊಳ್ಳುವಾಗ ಬರುವ ಭಾವ ವರ್ಣಿಸದ ಸರಳ. ಸ್ವಾಮಿ, ಯಾವಾಗಲೂ ಈ ಭಾವೆಯನ್ನು ನೋಡುವವರಿಗೆ ಅಹಂಕಾರದ ಮುದ್ದೆ ಅಂತ ಅನಿಸುವುದು. ಆ ದೂರದಿಂದ ನೋಡುವವರಿಗೆ ಹಾಗೆ ಕಾಣಿಸ್ತದೆ ಅಲ್ವಾ? ಆದರೆ ಭಾವೆ ಏನು ಎನ್ನುವ ನಿಜವಾದ ಸತ್ಯವನ್ನ, ಅಲ್ಲ ಭಾವೆ ನಿಜವಾದ ಒಳ ತಿರುಳನ್ನ ಅರಿತವರು ಯಾರು ಅಂತ ಕೇಳಿದರೆ ನಾನು ಒಪ್ಪಲಿ. ಅದು ಶ್ರೀಕೃಷ್ಣ ಮಾತ್ರ. ನನ್ನ ಅಂತರಂಗ ಏನು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಭಾಮ. ನೀನು ಏನೇ ಕಾಡುವುದಿದ್ರು ಕೃಷ್ಣನನ್ನು ಕಾಡ್ತೀಯ. ಲೋಕದಲ್ಲಿ ಅನೇಕರಿರ್ತಾರೆ, ಮೂಡಿ ಕಾಡ್ತಾರೆ. ನೀನು ಹಾಗಲ್ಲ, ಕಾಡಿ ಕೂಗುವವರು ನೀನು. ಅದನ್ನು ಅರ್ಥ ಮಾಡಿಕೊಂಡಿದ್ದೀರಲ್ಲ ಪ್ರಭು. ಖಂಡಿತ ಧನ್ಯ ನನ್ನ ಬದುಕು. ಸ್ವಾಮಿ, ನಿಮ್ಮ ಮಹಿಮೆಯನ್ನ ಎಷ್ಟೋ ಕಾಲದಿಂದಲೂ ಹಲವು ಮುನಿ ಶ್ರೇಷ್ಠರು ಬರೆದಿದ್ದಾರೆ, ಹಾಡಿ ಹೋಗಲಿದ್ದಾರೆ. ಅದೆಲ್ಲವೂ ಇತಿಹಾಸವಾದದ್ದು ಸುಳ್ಳಲ್ಲ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಾಗಿ ಪ್ರತಿ ಯುಗದಲ್ಲಿಯೂ ನಿಮ್ಮ ಬಗೆ ಬಗೆ ಅವತಾರವಾಗುತ್ತದೆ ಎನ್ನುವುದನ್ನ ನಾವೆಲ್ಲರೂ ಕೇಳಿ ತಿಳಿದವರಿದ್ದೇವೆ. ಅದಕ್ಕಾಗಿಯೇ ಭಾಗವತದ ಒಬ್ಬರನ್ನು ಈಗಲೂ ಹಾಡಿ ಹೋಗುತ್ತಾ ಇದ್ದಾರೆ. 10 ರೂಪವ ಹೊತ್ತು ಎತ್ತು ದನವನ್ನು ಕಾದು ಹೊತ್ತು ಹೊತ್ತಿಗೂ ರಕ್ಷಿಸುತ್ತೆ ಎತ್ತಣದ ದೈವ ಒಳ್ಳೆಯದು. ಹೌದೇ ಹೌದು ಸ್ವಾಮಿ. ಆದ್ದರಿಂದ ಬಲ್ಲವರು ಅವರವರ ಮಿತಿಯಲ್ಲಿ ನಿಮ್ಮ ಕುರಿತಾಗಿ ತಿಳಿದುಕೊಳ್ಳುತ್ತಾರೆ, ಹಾಡಿ ಹೋಗುತ್ತಾರೆ. ಆದರೆ ಬಲ್ಲವರು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟಿದೆ. ಆದ್ದರಿಂದಲೇ
ಸುರಪಾದಿಗಳು ಹರ ಸುರರು ಎಲ್ಲರೂ ಶುಭ ಕೋರಿದರು. ಅವರಿಗೂ ನಿಮ್ಮ ಮುಂದಿನ ಕಾರ್ಯ ಏನು, ನಿಮ್ಮ ಆದ ಏನು ಎನ್ನುವುದನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲವಂತೆ. ಅದು ಕೃಷ್ಣನ ವಿಶೇಷತೆ. ಯಾವಾಗಲೂ ಸಮುದ್ರ ವಿಶಾಲವಾಗಿ ಕಾಣ್ತದೆ, ಪರ್ವತ ಎನ್ನುವುದು ದೈತ್ಯಾಕಾರವಾಗಿ ಕಾಣ್ತದೆ. ಆದರೆ ಸತ್ಯ ಹೇಳಬೇಕ ಸ್ವಾಮಿ, ಮೇಲೆ ಕಾಣುವ ಪರ್ವತಕ್ಕಿಂತಲೂ ಸಮುದ್ರದ ಆಳದಲ್ಲಿ ಹುದುಗಿರುವಂತಹ ಪರ್ವತಗಳು ಮತ್ತೂ ಎತ್ತರವಾಗಿರುತ್ತವೆ ಎನ್ನುವ ವಿಷಯವನ್ನು ಕೇಳಿ ತಿಳಿದಿದ್ದೇನೆ. ಹಾಗೆಯೇ ನಿಮ್ಮ ವ್ಯಕ್ತಿತ್ವ ನೋಡಲು ತಿಳಿಗೊಡ, ಆದರೆ ನಿಮ್ಮ ವ್ಯಕ್ತಿತ್ವದ ಆ ಎತ್ತರ ಅದನ್ನು ಬಲ್ಲವರೇ ಬಲ್ಲರು. ಸ್ವಾಮಿ, ಪಾಂಡವರನ್ನ ನೀವು ಕರೆಯುವ ಬಗೆ ಹೇಗೆ ಎನ್ನುವುದನ್ನ ದಿನನಿತ್ಯ ನಾವು ನಿಮ್ಮೊಡನೆ ಇದ್ದು ಇನ್ನೂ ಅರಿತುಕೊಳ್ಳಿಕ್ಕಾಗಲಿಲ್ಲ. ಅಲ್ಲದೆ ಹೋದರೆ ನಿಮ್ಮ ಅಣ್ಣನ ಮಗಳು, ಅಣ್ಣನ ತಂಗಿ, ನಿಮ್ಮ ತಂಗಿ ಸೌಭದ್ರೆಯನ್ನ ನಿಮ್ಮ ಭಾವ ಪಾರ್ಥನಿಗೆ ಮದುವೆ ಮಾಡಬೇಕು. ಆಹಾರ ಉಪಾಯವೇ ಇದು. ಅರ್ಜುನನಾಗಿಯೇ ಮಾಡಿದ್ದಲ್ಲ ಎನ್ನುವಷ್ಟನ್ನು ನಾನು ತಿಳ್ಕೊಂಡಿದ್ದೇನೆ ಸ್ವಾಮಿ. ಇದೆಲ್ಲವೂ ನಿಮ್ಮ ಉಪಾಯವೇ. ಅಷ್ಟು ನೀವು ತಿಳಿದುಕೊಳ್ಳಲು ನನ್ನ ಹೆಂಡತಿ ಅದನ್ನು ಸಾರ್ಥಕ ಧನ್ಯ ಪ್ರಭು. ಅದಕ್ಕಾಗಿಯೇ ನೀವು ಯಾವಾಗಲೂ ಹಾಗೆ ಸಜ್ಜನರನ್ನ ಕೊರೆಯುವವರು ಎನ್ನುವುದರಲ್ಲಿ ಸಂಶಯ ಇಲ್ಲ. ಪಾಂಡವರು ಧರ್ಮಾರ್ಥಿಗಳು ಎನ್ನುವುದನ್ನ ಲೋಕಕ್ಕೂ ಒಪ್ಪಿದೆ. ಅಂತವರಿಗೆ ಒಳ್ಳೆಯದಾಗಬೇಕು ಅಂತಾದ್ರೆ ನೀವು ಯಾವ ತ್ಯಾಗಕ್ಕೂ ಸಿದ್ಧ ಎನ್ನುವುದನ್ನು ನಾನು ತಿಳಿದಿದ್ದೇನೆ. ಪ್ರಭು, ನಾನು ಇಷ್ಟು ಹೊತ್ತು ಮಾತಾಡಿದ್ದರಲ್ಲಿ ಅಲ್ಲ, ನಿಮ್ಮನ್ನು ಅಣುಕಿಸಿದೆ. ನಾನು ಬಹಳಷ್ಟು ನಿಮಗೆ ವ್ಯಂಗ್ಯವನ್ನು ಆಡಿದೆ. ಆದರೂ ನೀವು ತಾಳ್ಮೆ ಕೆಟ್ಟವರಲ್ಲ. ಆದರೂ ಸತ್ಯಾಗಿ ನನ್ನ ಕರ್ತವ್ಯ ಅದೆಲ್ಲದಕ್ಕೂ ಕ್ಷಮೆ ಕೇಳುವುದು, ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಬೇಕಾಗಿಲ್ಲ, ಇದು ಪ್ರತಿನಿತ್ಯ ನಡೆಯುವಂತಹ ಕಾರ್ಯ. ಈ ಹೊತ್ತು ಈ ವಿಷಯಕ್ಕಾಗಿ ಅಣುಕಿಸಿದೆ, ನಿನ್ನೆ ಇನ್ಯಾವುದೋ ವಿಷಯಕ್ಕಾಗಿ. ಒಟ್ಟಾರೆ ನಿನ್ನ ಉದ್ದೇಶ ಏನು? ಕೃಷ್ಣನನ್ನು ಅಣುಕಿಸಬೇಕು ಎಂದಲ್ಲ, ಕೃಷ್ಣನ ಜೊತೆಗೆ ಬದುಕಿಯಿಂದಲೇ ಇರಬೇಕು ಎನ್ನುವುದು ನಿನ್ನ ಭಾವ. ವಾಮೆಯ ಭಾವವನ್ನು ಅರಿತವ ನಾನು. ಆದ್ದರಿಂದ ಎಲ್ಲಿಗಿತ್ತು ಬೇಸರ ನನಗಿಲ್ಲ. ಪ್ರಭು, ನೀವು ಮುಂದೆ ಮಾಡುವಂತಹ ಕಾರ್ಯ ಆಪ್ತನ ಮದುವೆ, ನನ್ನ ಸಹಕಾರ ಇದೆ. ಸತ್ಯ ವಿಷಯವನ್ನು ನಿಮಗೆ ಹೇಳಿದ್ದೇನೆ. ಏನೇ ಇದ್ರೂ ಸುಭದ್ರೆ ಅರ್ಜುನನನ್ನೇ ಸೇರಬೇಕಾದನು. ಆ ಕಾರ್ಯಕ್ಕೆ ನಾನು ಸಹಾಯಕನಾಗಿ ನಿಲ್ಲುವವನೇ. ನೀನು ಸಹಾಯಕರಾಗಬೇಕು. ಖಂಡಿತವಾಗಿ ನನ್ನ ಅಣ್ಣ ಬಲಭದ್ರ ಸುಭದ್ರೆಯನ್ನು ಕೌರವನಿಗೆ ಕೊಡಬೇಕೆಂದು ನಿಶ್ಚಯಿಸಿದ್ದಾನೆ. ಎಷ್ಟು ಹೊತ್ತಿಗೆ ಯಾವ ಕಾರ್ಯ ಘಟಿಸುತ್ತದೆ ಅಂತ ಹೇಳಿ ಬರುವುದಿಲ್ಲ. ನನ್ನ ಮಡದಿಯಾಗಿ ನೀನು ನನ್ನ ತಂಗಿಯ ಹತ್ತಿರದಲ್ಲಿಯೇ ಇರಬೇಕು. ಈ ಕ್ಷಣದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡು ಹೋಗಬೇಕು ಅವಳನ್ನು. ನೀವು ಹೇಳಿದಂತೆಯೇ ಮಾಡ್ತೇನೆ. ಆ ಮೀಸೆ, ಆ ಕಟ್ಟ ಮೀಸೆ ಮುಟ್ಟಬೇಕು. ಮುಟ್ಟದ ಕಾಂತಿ ಗೋಪಾಲಕೃಷ್ಣನಿಗೆ ಒಳ್ಳೆ ಯಾರು ಸ್ವರ ನಾನು ಭಾರತ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.